ಮಲೆನಾಡಿನ ಹೆಬ್ಬಾಗಿಲಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮನೆಯೊಳಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ್ದಾರೆ. ಕಿಟಕಿ ಗ್ಲಾಸುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಶಿವಮೊಗ್ಗದ ಹೊಸ ಮನೆಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ. ಮನೆಯ ಮುಂದೆ ನಿಲ್ಲಿಸಿದಂಥ ಕಾರು, ಬೈಕು, ಅದರ ಗ್ಲಾಸುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ರೌಡಿ ಶೀಟರ್ ಕಡ್ಡಿ ಮಧು ಎಂಬವರನ್ನ ಟಾರ್ಗೆಟ್ ಮಾಡಿ ಮಾಡಲಾಗಿರುವಂಥ ದಾಳಿ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಲಾಂಗು ಮಚ್ಚು ಹಿಡಿದು ಬೈಕ್ನಲ್ಲಿ ಬಂದಿದ್ದಾರೆ ದುಷ್ಕರ್ಮಿಗಳ ತಂಡ. ಘಟನೆ ಸಂಬಂಧ ದೊಡ್ಡಪೇಟೆ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಡ್ಡಿ ಮಧು ಎಂಬ ರೌಡಿ ಶೀಟರ್ನ ಮೇಲೆ ದಾಳಿ ಮಾಡೋದಕ್ಕೆ ಬಂದವರು ಅನ್ನೋದು ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರೋದು. ಮನೆಯ ಮುಂದೆ ನಿಲ್ಲಿಸಲಾಗಿದ್ದಂಥ ಕಾರು, ಬೈಕು, ಇದರ ಗಾಜುಗಳನ್ನು ಒಡೆದು ಹಾಕಿದ್ದಾರೆ. ನೋಡ್ತಾ ಇದ್ದೀರಿ, 3 ಟೂ ವೀಲರಲ್ಲಿ ಬಂದಂಥ ಒಟ್ಟು 6 ಮಂದಿ ಈ ಕೃತ್ಯವನ್ನು ಎಸಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ. ಪ್ರಸನ್ನ, ಯಾರು ಏನು ಅನ್ನೋದರ ಬಗ್ಗೆ ಏನಾದರೂ ಡೀಟೇಲ್ ಲಭ್ಯ ಆಗಿದೆಯಾ? ರಕ್ಷಕ್, ಏನು ಶಿವಮೊಗ್ಗದಲ್ಲಿ ಇನ್ನೇನು ರಾತ್ರಿ ಹೊಸಮನೆ ಬಡಾವಣೆಯನ್ನು ಘಟನೆಯಲ್ಲಿ ಕಡ್ಡಿ ಮಧು ಅಂತ ಹೇಳ್ಬಿಟ್ಟು ಒಬ್ಬ ರೌಡಿ ಶೀಟರು ಮತ್ತೆ ಸಾಕಷ್ಟು ಅಪರಾಧ ಪ್ರಕರಣದಲ್ಲಿ ಪಾಲ್ಗೊಂಡ ಆತನ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಆತನನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತ ಒಂದು ಗುಂಪು, ಅಂದ್ರೆ ವಿರೋಧಿ ಗುಂಪು ಈ ತರ ಒಂದು ಕೃತ್ಯದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಇತ್ತೀಚೆಗೆ ತಾನೇ ಆತ ಕೆಲವೊಂದು ಘಟನೆಗಳಲ್ಲಿ ಪಾಲ್ಗೊಂಡಿದ್ದ. ಆ ಒಂದು ರಿವೆಂಜ್ನ ಹಿನ್ನೆಲೆಯಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿರೋದು. ಅದೇ ಸಂದರ್ಭದಲ್ಲಿ ಪಕ್ಕದ ರೇವಂತ್ ಅನ್ನೋ ಮನೆಯ ಮೇಲೆಗೂ ಆತನ ಬೈಕ್ ಮತ್ತೆ ಮನೆಯ ಮೇಲೆಗೂ ಹಲ್ಲೆ ಮಾಡಿರುವಂಥದ್ದು. ಈತನ ಕಾರನ್ನ ಅಂದ್ರೆ ಮಾರುತಿ ವ್ಯಾನನ್ನ ದಾಳಿ ಮಾಡಿ ಗ್ಲಾಸನ್ನ ಪುಡಿಗಟ್ಟಿ ಆ ಒಂದು ಪ್ರದೇಶದಲ್ಲಿ ಭೀತಿಯ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು. ಈಗಾಗಲೇ ಸಂಬಂಧಪಟ್ಟಂತೆ ಪೊಲೀಸರು CCTV ಫುಟೇಜ್ ಆಧರಿಸ್ಬಿಟ್ಟು ಆತನ ವಿರೋಧಿ ಬಣಗಳಲ್ಲಿ ಏನಿದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ಪ್ರಾಥಮಿಕವಾಗಿ ಯಾರು ಅಷ್ಟೊಂದು ಪಾಲ್ಗೊಂಡಿದ್ದಾರೆ ಅಂತ ತಿಳಿದು ಬಂದಿಲ್ಲ. ಒಟ್ಟಾರೆ ಮೊನ್ನೆ ಏನು ರಿಲೀಸ್ ಆದಂತಹ ವಿರೋಧಿ ಕೃತ್ಯ ತಂಡದಿಂದ ಈ ತರದ ಕೃತ್ಯ ನಡೆಸಬಹುದು ಅಂತ ಹೇಳ್ಬಿಟ್ಟು ಪೊಲೀಸರು ಅಂದಾಜು ಮಾಡಿಬಿಟ್ಟು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂತದ್ದು. ರಕ್ಷಣೆ. ಧನ್ಯವಾದ ಪ್ರಸನ್ನ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.